ಚೆನ್ನಾಗಿದೆ. ಸಿನಿಮಾ ಬಂದು ಥಿಯೇಟರ್ಗೆ ನೋಡಿ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಡಿಫ್ರೆಂಟ್ ಕಂಟೆಂಟ್ ಇದೆ. ಹಾಗೆ ಮಂಗಳಮುಖಿ ಕ್ಯಾರೆಕ್ಟರ್ಸ್ ಆಗಲಿ, ನಾವು ಮಾಡಿರೋ ಆರ್ಟಿಸ್ಟ್ಗಳಾಗಲಿ ಎಲ್ಲ ಡಿಫ್ರೆಂಟ್ ಆಗಿ ತುಂಬ ಕಷ್ಟಪಟ್ಟು ಪ್ರಯತ್ನ ಪಟ್ಟಿದ್ದೀವಿ. ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ ಎಲ್ಲರಿಗೂ ಕೇಳೋದಿಷ್ಟೇ, ಇದನ್ನ ಥಿಯೇಟರ್ಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಕೇಳ್ಕೊತೀನಿ. ಹೌದು, ಮೂವಿ ತುಂಬ ಚೆನ್ನಾಗಿ ಉಂಟು. ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್, ಡಿಫ್ರೆಂಟ್ ಕಂಟೆಂಟ್ ಇರುವಂಥ ಮೂವಿ. ಆದಷ್ಟು ಥಿಯೇಟ್ರಿಗೆ ಬಂದು ನೋಡಿ. ಒಂದು ಹೊಸ ಕಲಾವಿದರು ಇದ್ದಾರೆ ಎಲ್ಲರೂ, ಸ್ವಲ್ಪ ಸಪೋರ್ಟ್ ಮಾಡಿ. ಅಂದರೆ ಒಂದು ಟ್ರಾನ್ಸ್ಜೆಂಡರ್ ಅಂದರೆ ಎಲ್ಲರ ಮೈಂಡಲ್ಲಿ ಒಂದು ಡಿಫ್ರೆಂಟ್ ಇರುತ್ತಲ್ವಾ. ಇಲ್ಲಿ ಬಂದ ಮೇಲೆ ಅವ್ರದ್ದೊಂದು ಮಹಾಭಾರತ ಹಿಂದೆ ಅವರ ಸ್ಟೋರಿ ಏನಾಗಿರ್ಬೋದು, ಒಂದು ಒಳ್ಳೆ ಕಾನ್ಸೆಪ್ಟ್, ಒಂದು ಕಂಟೆಂಟ್ ಒಳ್ಳೆ ಉಂಟು. ಅಂದರೆ ನಾವು ಟ್ರಾನ್ಸ್ಜೆಂಡರ್ ಅಂತ ಕೂಡಲೇ ಮೈಂಡಲ್ಲಿ ಏನೋ ಇವ್ರು ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಅಂತಿದೆ. ಆದರೆ ಮೂವಿಲಿ ಒಂದು ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ಅದೇ ಒಂದು ಮೂವಿದು ಪ್ಲಸ್ ಪಾಯಿಂಟ್. ಒಂದು ಒಳ್ಳೆ ಕಂಟೆಂಟ್, ಆದರೆ ಅದು ಮೇನ್ ಕಂಟೆಂಟೇ ಮೂವಿದು ಅವರೇ ಅಂತ ಅನಿಸ್ತದೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಇಡೀ ಸಿನಿಮಾ ಪರಂಪರೆಯಲ್ಲಿ ಟ್ರಾನ್ಸ್ಗಳನ್ನು ಜೋಕ್ಸ್ ಆಗಿ ಅಥವಾ ಏನೋ ಒಂದು ತೋರಿಸ್ತಾರೆ, ಬಟ್ ಇವರು ತನ್ನ ಭಾಗ ಆಗಿ ಮಾಡ್ಕೊಂಡಿದ್ದಾರೆ, ಅದು ಇಂಪಾರ್ಟೆಂಟ್ ಅಂತ. ಮತ್ತು ಅದರ ಕಲಾತ್ಮಕತೆ ಬಗ್ಗೆ ಅಥವಾ ಫೇಲ್ ಪಾಸ್ ಬಗ್ಗೆ ನಾನೇನು ಕಮೆಂಟ್ಸ್ ಕೊಡೋದು. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ, ಏನಿಲ್ಲ, ತುಂಬ ಇಷ್ಟ ಆಯಿತು. ಇಂಟರ್ವಲ್ ಆದ್ಮೇಲೆ ಇನ್ನೂ ಸಖತ್ತಾಗಿ ಬರ್ತೀವಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಏನಾಗುತ್ತೆ ಏನು ಅಂತ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಏನು ಹೇಳ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ, ಆ ಥರ ತುಂಬ ಖುಷಿ ಆಯಿತು. ಸಖತ್ತಾಗಿದೆ ಮೂವಿ, ಎಲ್ಲರೂ ಬಂದು ಆಗಿದೆ. ಅದು ಮಾತಾಡೋಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕಂತ. ನಮ್ಮ ಟ್ರಾನ್ಸ್ಜೆಂಡರ್ಸ್ ಮೇಲೆ ತುಂಬ ಒಂದು ಗೌರವಿತವಾದ ಒಂದು ಪಾತ್ರಗಳು ಮಾಡಿದ್ದಾರೆ ಎಲ್ಲರೂ. ನೀತು ಆಗಿರ್ಬೋದು ಮತ್ತು ಇತರೆ ಟ್ರಾನ್ಸ್ಜೆಂಡರ್ಸ್ ಮಹಿಳೆಯರು. ನನಗೆ ತುಂಬ ಖುಷಿ ಆಯ್ತಪ್ಪ. ಆ ಮಗು ಹೀರೋಗೆ ಮುಂದಕ್ಕೆ ಇನ್ನೂ ಒಂದು ಭವಿಷ್ಯ ಸಿಕ್ಕಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಗಾಡ್ ಬ್ಲೆಸ್ ಯು. ಹೌದು, ನಾವು ಹೋಗ್ತಾ ಇರ್ತೀವಿ, ಅದನ್ನು ನಾನು ಹೇಳಬೇಕಾಗಿಲ್ಲ, ತೋರಿಸಿದ್ದಾರೆ ಅವರೇನೆ. ತುಂಬ ಖುಷಿ ಆಗ್ತದೆ.